ವೈಬ್ ವಿತ್ ವಿಭಾ. ಓಕೆ, ನೀವು ನೋಡ್ತಿರ್ಬೋದು ಭಾರತಿ ಬೀದಿ ಎಷ್ಟು ಅಲಂಕೃತವಾಗಿದೆ. ಇವತ್ತು ಡೇ 4 ಮತ್ತು ಇವತ್ತು ಗರುಡ ವಾಹನ ಅಲಂಕಾರ ಶಾರದಾ ಮಾತೆದು. ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ವೈಟ್ ಹಾರ್ಸ್ ಎಲ್ಲ ನಿಂತಿದ್ದಾವೆ. ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಏನು ಬೇಕಾದ್ರೂ ಹೇಳಿ ಗುರು, ಬಟ್ ನೀವು ನೋಡ್ತಿರೋ ಹಾಗೆ ಶೃಂಗೇರಿ ಶಾರದಾಂಬೆ ಮಠದ ಅಲಂಕಾರ ಇದೆಲ್ಲೂ ನೋಡಿ ಆಗೋದು ಇಲ್ಲ. ಮತ್ತು ಒನ್ಸ್ ಅಗೇನ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಾನು ಗೊಂಬೆಗಳೆಲ್ಲ ಬರ್ತಾ ಇದ್ದಾವೆ. ಗೊಂಬೆಗಳ ಥರ ಎಲ್ಲರೂ ರೆಡಿಯಾಗಿ ಬಂದಿದ್ದಾರೆ. ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಅವ್ರು ಎಷ್ಟು ಕಷ್ಟಪಟ್ಟು ರೆಡಿ ಆಗಿತ್ತು. ಬಟ್ ಮಳೆ ಒಂದೇ ಬಂದಕ್ಕೆ ಎಡವಟ್ಟು ತುಂಬ ಆಯಿತು. ಆದರೂ ಪರವಾಗಿಲ್ಲ ಅಂತ ನೋಡಿ ಕೆಲವೊಬ್ಬರು ಛತ್ರಿ ಹಿಡ್ಕೊಂಡಿರ್ತಾರೆ, ಸ್ವಲ್ಪ ರಾಶಿ ಆಗ್ತಾ ಹಾಗೆ ಇದ್ದಾರೆ. ನೀವು ಅನ್ಕೋಬೋದು ಕಾರಿಂದ ಹತ್ತಿ ಆಗ್ತಾ ಇದ್ದಾರೆ, ಮಳೆಯಲ್ಲಿ ನೆನ್ಕೊಳ್ತಿದ್ದಾರೆ ಅಂತ. ಬಟ್ ನೀವು ಏನೇ ಹೇಳಿ ಶೃಂಗೇರಿ ಶಾರದಾಂಬೆ ದರ್ಶನ ಮಾಡಬೇಕಂದ್ರೆ ಎಲ್ಲಿಂದ ಬೇಕಾದ್ರೂ ಎಲ್ಲರೂ ಬರ್ತಾರೆ. ನೋಡಿ ಮರನ ಎಲ್ಲ ಅದ್ರ ಲೈಟು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಮರ ಅಲ್ಲಿ ಲೈಟು ನೋಡಿ ಎಷ್ಟು ಜನ ಜಾತ್ರೆ ನಡೆಯುತ್ತೆ. ಜಾತ್ರೆ ಹೋಗಿ ಎಲ್ಲರೂ ಹೋಗಿ, ಬಟ್ ಇಲ್ಲಿ ಮಾತ್ರ ಬರೋದು ಮಿಸ್ ಮಾಡಬೇಡಿ. ನೀವು ಬಂದರೂ ಕೂಡ ಮಿಸ್ ಮಾಡ್ಕೊಂಡು ಹೋಗೋ ಪ್ಲ್ಯಾನ್ ಮಾತ್ರ ಇಟ್ಕೋಬೇಡಿ. ಅಕಸ್ಮಾತ್ ನಿಮ್ಗೆ ಆ ಥರ ಪ್ಲ್ಯಾನ್ ಇದ್ದು ಒಂದ್ಸತಿ ನೋಡಿದ್ರೆ ನೀವು ಡೈಲಿ ಇರ್ಬೇಕು ಅಂದ್ಕೊಳ್ತೀರಿ. ಈ 9 ನಾನು ಶಾರದಾಂಬೆ ದರ್ಶನ ಮಾಡೇ ಮಾಡ್ತೀನಿ. ನಾನು ಎಲ್ಲಿಂದ ಸಹ ಬರ್ಬೋದು, ನಾನು ಶಾರದಾಂಬೆ ದರ್ಶನ ಮಾಡಿದ್ರೆ ಸುಮ್ಮನೆ ಇರಲ್ಲ ಅಂತ ಎಷ್ಟು ಜನ ಬೇಕಾದ್ರೂ ಅಂದ್ಕೋಬೋದು ಅನ್ಸಲಿ. ಬಟ್ ಅಷ್ಟು ಕೆಲವೊಬ್ರಿಗೆ ಆಗಲ್ಲ. ಹಾಗಾಗಿ ಅವ್ರಿಗೋಸ್ಕರ ಮಾಡೋದು ಈ ಬ್ಲಾಗ್ನ. ಕೆಲವೊಬ್ರಿಗೆ ಇಲ್ಲಿಗೆ ಬರೋಕ್ಕೆ ಕೂಡ ಆಗೋದಿಲ್ಲ, ಎಕ್ಸಾಮ್ಸ್, ಟೆಸ್ಟ್, ಮಕ್ಕಳಿಗೆಲ್ಲ ಈ ಥರ ಆಗೋದ್ರಿಂದ ನಾವೀಗ ಈ ಬ್ಲಾಗಲ್ಲಿ ನಿಮಗೆಲ್ಲ ತೋರಿಸ್ತಾ ಇದ್ದೀವಿ. ನೋಡಿ ಶಿವಲಿಂಗ ಮುಂದೆ ಹಿಂದೆ ಹೋಗ್ತಾ ಇದೆ. ಜನ ಬ್ರಹ್ಮ, ವಿಷ್ಣು, ಆ ಥರ ಶಾರದಾಂಬ, ಲಕ್ಷ್ಮಿ ಎಲ್ಲ ಅದ್ರ ಮನೆಯಿಂದ ಬಂದು ಎಡ್ವರ್ಟ್ ಆಯ್ತಲ್ಲಪ್ಪ. ಆದರೂ ನಮ್ಮ ವ್ಲಾಗರ್ಸ್ಗೂ ಕೂಡ ತುಂಬ ಎಡ್ವರ್ಟ್ ಆಯಿತು. ನಾವು ವ್ಲಾಗ್ ಮಾಡೋರಿಗೂ ತುಂಬ ಎಡ್ವರ್ಟ್ ಆಯಿತು. ಬಟ್ ಆದರೂ ಪರವಾಗಿಲ್ಲ ಅಂತ ಇವರೆಲ್ಲ ನಿಂತಿರೋರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ ಯು. ಮತ್ತು ನಾನು ಸ್ವಲ್ಪ ಅರ್ಜೆಂಟಲ್ಲಿ ಕೂಡ ಇದ್ದೆ, ನಾನು ಚೂರು ಲೇಟ್ ಆಯಿತು. ಹಾಗಾಗಿ ಮುಂದೆ ಇದಕ್ಕೆ ಚೆನ್ನಾಗಿ ಕಾಣೋದು. ನೋಡಿ ಎಲ್ಲ ನೃತ್ಯ ಕೂಡ ಮಾಡ್ತಿದ್ದಾರೆ, ಕುಣಿತಾ ಇದ್ದಾರೆ. ಅವ್ರ ಮಂದ ಏನಾರು ಅಂದ್ಕೊಂಡಿದ್ದೆ ಅವ್ರಿಗೆ ಇಲ್ಲಿ ನವಿಲಿನ ಥರ ಪಿಚ್ಚಿ ಕುಣಿಯೋ ಥರ ಅನಿಸ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಿದ್ದಾರೆ. ಎಷ್ಟೊಂದು ಜನ ಮಕ್ಕಳು ವೇಷಗಳನ್ನು ಹಾಕಿದ್ದಾರೆ. ಇಷ್ಟು ಛತ್ರಿ ಇದ್ರಲ್ಲಿ ನಿಂತಿರೋದು ಸಾಕು. ನಿಂತರ ಆಡಿ ಆಫ್ ಮಾಡು.
ಕೇಳಲ್ಲ ಹೋಗೋಣ ನಾನು ಹೋಗೋಣ ಸರಿ ಸೊ ನೀವು ನೋಡ್ತಿರ್ಬೋದು ಇದು ಮಂಗಳಾರತಿ. ಸೊ ನೀವು ಮಹಾಮಂಗಳಾರತಿ ಎಲ್ಲ ನೋಡಿರ್ಬೋದು ಹೆಂಗಿತ್ತು ಅಂತ. ತುಂಬ ಹತ್ತಿರದಿಂದ ಕಬಾಬ್ ಕೂಡ ಮಾಡಿದ್ದೀವಿ. ಮತ್ತು ನೀವು ನಾನು ಕೋಆಪ್ರೇಟ್ ಮಾಡಬೇಕು ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾಕೆ ನಾನು ನಿಮ್ಗೆ ಕೈ ಮುಗಿತೀನಿ, ಯಾಕೆ ಅಂದರೆ ಈಗ ನನಗೆ ಸ್ವಲ್ಪ ಎಕ್ಸಾಮ್ಸ್ ಇರೋದ್ರಿಂದ ನಂಗೆ ಇಷ್ಟೇ ಮಾಡೋಕ್ಕಾಗ್ತಿರೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ಸೊ ಗಾಯ್ಸ್, ನಾನು ಇನ್ನೊಂದು ವಿಷಯ ಹೇಳಬೇಕು ಏನಂದರೆ, ನಾಳೆ ನಾನು ಒಬ್ಬರು ಸೀಕ್ರೆಟ್ ಸಿಸ್ಸನ್ನು ನಿಮಗೆ ಮೀಟ್ ಮಾಡಿಸ್ತೀನಿ. ಓಕೆ, ನೀವು ಅವ್ರನ್ನ ನೋಡೋದು ಮಾತ್ರ ಮಾಡಿಬೇಡಿ. ನಾನು ನಿಮ್ಗೆ ಇವಾಗ ಹೇಳಲ್ಲ, ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಬಾಯ್ ಬಾಯ್.